ನಾವು ಗ್ರಾಮ ಸಭಾ ಸಾಮಾಜಿಕ ಸೇವಾ ಸಂಸ್ಥೆ ಶಾಖೆಯ ಕಾರ್ಯಕರ್ತರಾಗಿ ತಮ್ಮಲ್ಲಿ ಬಂದಿದ್ದೀವಿ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಹೋಬಳಿಯ ಬಿಳಿಕಿ 2ನೇ ವಾರ್ಡ್ನಿಂದ ಬಿಳಿಕಿ ಗ್ರಾಮ ಪಂಚಾಯತಿಯ ನೂತನ ಸದಸ್ಯರಾಗಿರ್ತಕ್ಕಂಥ ನೇತ್ರಾಬಾಯಿ ವೈಫ್ ಆಫ್ ಭೀಮಾ ನಾಯ್ಕ ಇವರಿಗೆ ಗ್ರಾಮ ಸಭಾ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಹಾಗೂ ನಮ್ಮ ವೈಯಕ್ತಿಕವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ. ನಮಸ್ಕಾರ. ತಾವು ಗ್ರಾಮ ಪಂಚಾಯತಿಯ ಅಧಿಕಾರಕ್ಕೆ ಬರುವುದಕ್ಕಿಂತ ಬದಲಾಗಿ ತಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಚಟುವಟಿಕೆ ಮಾಡ್ತಾ ಇದ್ದೀವಿ? ನಾವು ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ದೀವಿ. ಈಗ ಜನರ ಆಶೀರ್ವಾದದಿಂದ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀವಿ. ಮತ್ತೆ ಯಾವ್ದು ಕ್ಷೇತ್ರ ಮತ್ತೆ ಸಂಘ ಸಂಸ್ಥೆಗಳಲ್ಲಿ ಮೇಡಮ್ ಏನು ಇದ್ದಿಲ್ಲ, ಸಂಘ ಸಂಸ್ಥೆಗಳು ಯಾವುದೂ ಇಲ್ಲ. ಒಂದು ಸ್ತ್ರೀಶಕ್ತಿ ಸಂಘದಲ್ಲಿ ಒಂದು ತಿಂಗಳಿಗೆ ಎಷ್ಟಂದ್ರೆ ಕಟ್ಕೊಂತ ಬರ್ತಾ ಇದ್ವಿ. ಹೌದಾ? ಸದಸ್ಯರಾಗಿ ಉಳಿತಾಯ ಯೋಜನೆ ಮಾಡ್ಕೊಂತ ಬಂದ್ವಿ. ಒಟ್ಟು ಜನಗಳ ಒಡನಾಟದಲ್ಲಿ ಇದ್ರಿ. ತುಂಬಾ ಧನ್ಯವಾದಗಳು. ಆಗಿದ್ಮೇಲೆ ನೀವು ಗ್ರಾಮ ಪಂಚಾಯತಿಯ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲಾಗಿ ಊರು ಜನಗಳು ತಮ್ಮ ಮೇಲೆ ಯಾವ ತರನಾಗಿ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರು? ನಾವು ಜನರ ನಿರಂತರ ಸಂಪರ್ಕದಲ್ಲಿ ಇದ್ದೀವಿ. ಜನರ ಆಗು ಹೋಗುಗಳ ಒಂದು ಜಾತಿ ಸರ್ಟಿಫಿಕೇಟ್ ಆಗಲಿ, ಆದಾಯ ಸರ್ಟಿಫಿಕೇಟ್ ಆಗಲಿ, ರೇಷನ್ ಕಾರ್ಡಿನ ಬಗ್ಗೆ ಆಗಲಿ, ಎಲ್ಲ ಜನರ ಕೆಲಸ ಸಣ್ಣ ಪುಟ್ಟ ಕಾರ್ಯಗಳು ಮಾಡ್ಕೊಂತ ಬಂದಿದ್ದೀವಿ. ಒಟ್ಟು ಜನಗಳ ಒಡನಾಟದಲ್ಲಿ ಮೊದಲಿಂದ ಬೆರೆತಿದ್ದೀರಿ. ಒಂದು ಕೆಲಸ ಕಾರ್ಯದಲ್ಲಿ ಬಹಳ ಸಾರ್ವಜನಿಕವಾಗಿ ಕೆಲಸ ಕಾರ್ಯಗಳಲ್ಲಿ ಜನಗಳ ಹತ್ರ ಇದ್ರಿ ಅನ್ನೋ ಮಾತು ಹೇಳ್ತೀರಿ. ತುಂಬಾ ಧನ್ಯವಾದಗಳು. ಹಾಗಿದ್ಮೇಲೆ ನೀವು ಗ್ರಾಮ ಪಂಚಾಯತಿನ ಮೊದಲೇ ರಾಜಕೀಯವಾಗಿ ಏಕೆ ಆಯ್ಕೆ ಮಾಡ್ಕೊಂಡ್ರಿ? ನಾವು ಬರೀ ಒಂದು ಅಧಿಕಾರದಲ್ಲಿ ಇದ್ರೆ ಮಾತ್ರ ಏನೇ ಅಧಿಕಾರಿಗಳಿಗೆ ಹೋಗಿ ಜನರ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವಂತಾಗಬಹುದು ಎಂದು ಒಂದು ಗ್ರಾಮ ಪಂಚಾಯತಿಯಲ್ಲಿ ರಾಜಕೀಯವಾಗಿ ಸಣ್ಣ ಪುಟ್ಟದ ಕೆಲಸಗಳು ಆಗುತ್ತವೆ ಎಂದು ಜನರ ಸಂಪರ್ಕದಲ್ಲಿ ಇರಬೇಕು ಅಂತ ಬಂದು ಒಟ್ಟು ಉತ್ತಮವಾಗಿ ತಮ್ಮ ಕ್ಷೇತ್ರದಲ್ಲಿ ಉತ್ತಮವಾದ ಜನಗಳ ಸೇವೆ ಮಾಡೋಣ ಅಲ್ವಾ? ನಮ್ಮಿಂದ ಆಗ್ತಕ್ಕಂಥ ಒಂದು ಸರ್ಕಾರ ಸವಲತ್ತು ನೇರವಾಗಿ ಕೊಡ್ಸೋಣ. ಇದು ಮೊದಲನೇ ರಾಜಕೀಯ ಹಂತ, ಇದು ಅದನ್ನು ತಿಳ್ಕೊಳ್ಳೋಣ ಅಂತ ಏನ್ ಮಾಡಿದ್ರಿ, ನೀವು ಗ್ರಾಮ ಪಂಚಾಯತಿನ ಮೊದಲಿನ ಕ್ಷೇತ್ರವಾಗಿ ಆಯ್ಕೆ ಮಾಡಿಕೊಂಡ್ರೆ ಅನ್ನೋ ಮಾತು ತಾವು ಹೇಳೋದಕ್ಕೆ ತುಂಬಾ ಧನ್ಯವಾದಗಳು. ಆಗಿದ್ಮೇಲೆ ಇವತ್ತು ನಮಗೆ ಏನ್ ಮಾಡಿದೆ, ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಬಟ್ ನಾವು ಉತ್ತಮತಕ್ಕಂಥ ನಾವು ಕೆಲಸ ಕಾರ್ಯಗಳನ್ನು ಮಾಡ್ಬೇಕಾಗಿದೆ ಅಲ್ವಾ? ಸರ್ಕಾರದಿಂದ ಬರ್ತಕ್ಕಂಥ ಈಗಿನ ಅನುದಾನದಲ್ಲಿ ಕೆಲಸ ಕಾರ್ಯ ಮಾಡಿ ಪೂರೈಸಕ್ಕೆ ಸಾಧ್ಯನಾ? ಇಲ್ಲ, ಆಗಲ್ಲ. NRY ಯೋಜನೆ ಸಣ್ಣ ಪುಟ್ಟ ಕೆಲಸಗಳು ಬರ್ತವೆ. ಜನರ ಕೂಲಿ 300 ರೂಪಾಯಿ, 300ರಿಂದ 400 ರೂಪಾಯಿ ಕೂಲಿ ಕೊಡುತ್ತಾರೆ. ಈಗ ಖಾಸಗಿಯರು ಹೋದ್ರೆ ಇವರು 234 ಕೂಲಿಗೆ ನಾವು ಬರೋದಿಲ್ಲ, ಹಾಗೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೂಲಿ ಕೊಟ್ರೆ ನಾವು ಬರ್ತೀವಿ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ. ಆದ್ರೂ ಹಂಗಿದ್ಮೇಲೆ ಸರ್ಕಾರದ ಸವಲತ್ತು ಅನುದಾನಗಳು ನಿಮ್ಗೆ ಇನ್ನು ಬೇಕು, ಜಾಸ್ತಿ ಬೇಕಾಗಿಲ್ವಾ? ಜನಗಳನ್ನು ಸರಿಪಡಿಸಬೇಕಾದ್ರೆ ಸರ್ಕಾರದ ಅನುದಾನಗಳು ನಮ್ಗೆ ನೇರವಾಗಿ ನಿಮ್ಗೆ ಸಿಕ್ಕರೆ ಅಲ್ವಾ? ಹೌದೌದು, ಜನ ಕೆಲಸಕ್ಕೆ ಬರ್ತಾರೆ. ಹೌದು, ಕೆಲಸ ಕಾರ್ಯಗಳು ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಗಳಿಸಬಹುದು, ಸದಸ್ಯತ್ವವನ್ನು ಒಂದು ಬೆಲೆಯನ್ನು ಉಳಿಸ್ಕೊಬಹುದು ಅನ್ನೋ ಮಾತು ತಾವು ಹೇಳೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ಸರ್, ಆಗಿದ್ಮೇಲೆ ಇವತ್ತು ಯಾವುದೇ ರಂಗಕ್ಕೆ ಹೋದ್ರು ಕೂಡ ನಮಗೆ ಒಂದು ಗೌರವಧನ ಅಥವಾ ಸಂಭಾವನೆ ಇದ್ದೇ ಇರ್ತಲ್ವಾ? ಹಾಗಿರುವಾಗ ಈಗ ನಮ್ಗೆ ಕೊಡ್ತಕ್ಕಂತ ಒಂದು ಗೌರವಧನದ ಬಗ್ಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಿ? ಬೇಕು ಅಂತ ಅಥವಾ ಬೇಡ ಅಂತ ಸಾಕು? ನಮಗೆ ತಿಂಗಳಿಗೆ 500 ರೂಪಾಯಿ ಗೌರವಧನ ಕೊಡ್ತೇವೆ. ಹೌದು. ಈಗ ಒಬ್ಬರು ಕೂಲಿಗೆ 400ರಿಂದ 500 ಒಂದ್ ದಿವಸ ಕೂಲಿ ಬರುತ್ತೆ. ಅದು ನಾವು ಈ ಒಂದ್ ತಿಂಗಳಿಗೆ 1 ಸಲ 2 ಸಲ ಗ್ರಾಮ ಪಂಚಾಯತಿಗೆ ಹೋಗ್ಬೇಕು. ಆದ್ರೂ ನಮಗೆ 500 ರೂಪಾಯಿ ಸಾಲೋದಿಲ್ಲ. ಖಂಡಿತ 3,000ರಿಂದ 4,000 ರೂಪಾಯಿ ಕನಿಷ್ಠ ವೇತನವನ್ನು ಕೊಡಬೇಕಾಗಿ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಜಾಸ್ತಿ ಗೌರವಧನ ಹುದ್ದೆಗೆ ತಕ್ಕಾಗೆ ಒಂದು ಗೌರವಧನ ಉತ್ತಮವಾಗಿ ನಮಗೆ ಕೊಟ್ರೆ ಸ್ಥಳೀಯವಾಗಿ ಉತ್ತಮ ಸೇವೆಯನ್ನು ಸಕಾಲದಲ್ಲಿ ಮಾಡಬಹುದು ಅನ್ನೋ ಮಾತು ತಾಳೋದಕ್ಕೆ ತುಂಬಾ ಧನ್ಯವಾದಗಳು. ಸರ್, ಆಗಿದ್ಮೇಲೆ ನೀವು ಗ್ರಾಮ ಪಂಚಾಯತಿಗೆ ಬಂದು 1 ವರ್ಷದ ಅವಧಿಯಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿಸಿದ್ದೀರಿ? ನಾವು ನೀರಿನ ಸಮಸ್ಯೆ, ಪೈಪ್ ಲೈನ್ ಮಾಡಿಸಿದ್ದೀವಿ, TC ಅವಾಗೆಲ್ಲ ಸಂಬಂಧಪಟ್ಟ ಮೋಟ್ರು ಅವೆಲ್ಲ ಕೆಲಸ ಮಾಡಿಸಿದ್ದೀವಿ. ಸಣ್ಣ ಪುಟ್ಟ ಈ ಕೆರೆ ಒಳ್ಳೆತ್ತು ಕಾರ್ಯಕ್ರಮ ಮಾಡಿದ್ದೀವಿ. ಬೀದಿ ಲೈಟ್ಗಳು, ನೀರಿನ ಸಮಸ್ಯೆ, ಅಲ್ಲಿ ನಲ್ಲಿ ಕೆಲಸ ಕಾರ್ಯಗಳು ಮಾಡಿದ್ದೀವಿ ಎಲ್ಲ ಮಾಡ್ತೀವಿ. ಸರ್, ಆಗಿದ್ಮೇಲೆ ಇನ್ನು ಉಳಿದಿರ್ತಕ್ಕಂಥ 4 ವರ್ಷದ ಅವಧಿಯೊಳಗೆ ಏನೇನು ಕೆಲಸ ಪೂರೈಸಬೇಕಾಗಿದೆ? ನಮ್ದು ತಾಂಡದಲ್ಲಿ 2ನೇ ವಾರ್ಡ್ ತಾಂಡದಲ್ಲಿ CC ರೋಡು, ಡ್ರೈನೇಜು,
ನಲ್ಲಿ ನೀರು ಪ್ರತಿಯೊಂದು 4 ಮನೆಗೆ ಒಂದು ನಲ್ಲಿ ನೀರು ಬೇಕು. ಹೌದು, ಬೀದಿ ಲೈಟ್ ಎಲ್ಲ ಸಣ್ಣ ಪುಟ್ಟ ಕೆಲಸಗಳು ಪೂರೈಸಬೇಕಾಗಿದೆ. ಖಾಲಿ ನಿವೇಶನಗಳು ಬೇಕು. ಹೌದು, ನಮ್ಮ ಬಡ ಜನ ಕುಟುಂಬದವರಿಗೆ ನಿವೇಶನಗಳು ಇಲ್ಲ. ಅವೆಲ್ಲ 1-2 ಎಕರೆ 3 ಎಕರೆಯಿಂದ ಸೈಟ್ಗಳು ಹಂಚಲಿಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಹೌದು, ತುಂಬಾ ಉತ್ತಮವಾದ ಮಾತಕ್ಕೆ ತಮ್ಮ ಧನ್ಯವಾದ ಹೇಳ್ತೀವಿ ಸರ್. ಆಗಿದ್ಮೇಲೆ ಇವತ್ತಿನ ದಿನವಾಗಿ ನಮ್ಮ ಗ್ರಾಮ ಇದೊಂದು ವಿಶೇಷವಾಗಿ ಅಂತ ಹೇಳಿದ್ರೆ ಕೇರಳ ಮಾದರಿ ಒಂದು ಸಿಸ್ಟಮೆಟಿಕ್ ಗ್ರಾಮ ಪಂಚಾಯತ್ ಆಡಳಿತ ಅಂತ ತಮ್ಗೆ ಹೇಳಿದ್ವಲ್ಲ, ಉತ್ತಮವಾಗಿರ್ತಕ್ಕಂಥ ಆಡಳಿತ ಸರ್ಕಾರ ಒದಗಿಸ್ಕೊಟ್ಟಿದೆ ಅಂತ ಒಂದು ಮಾದರಿ ನಮ್ಮ ಕರ್ನಾಟಕ ನಮ್ಮ ಗ್ರಾಮ ಪಂಚಾಯತ್ಗೆ ಬಂದಾಗ ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಕೇರಳ ಮಾದರಿ ಬಂದ್ರೆ ಉತ್ತಮ ಕೆಲಸ ಮಾಡ್ಲಿಕ್ಕೆ ಜನರಿಗೆ ಅನುಕೂಲವಾಗುತ್ತೆ ಹೇಳಿ ಅಭಿಪ್ರಾಯ. ಉತ್ತಮವಾಗಿ ಸೇವೆ ನಮ್ಮ ಮನಸ್ಪೂರ್ವಕವಾಗತಕ್ಕಂತ ಎಲ್ಲ ಒಂದು ಅಂತ ಜನಗಳಿಗೆ ನಾವು ಸೇವೆ ಮಾಡಬಹುದು ಸಕಾಲದಲ್ಲಿ ಅಂತ ಇದೆ. ಯಾಕಂದ್ರೆ ಅಲ್ಲಿ ಸಾಕಷ್ಟು ಗೌರವದಿಂದ ಒಳ್ಳೆ ಮೆನ್ಷನ್ ಮಾಡಿದರೆ ತಿರುಗಾಡ ಖರ್ಚು, ಅನಾರೋಗ್ಯ ಖರ್ಚು, ಇಂಥವೆಲ್ಲ ಸವಲತ್ತು ಐಟಿ ಕಾರ್ಡು ಸಕಾಲದಲ್ಲಿ ಸರ್ಕಾರಿ ಮಟ್ಟದಲ್ಲಿ ಗುರುತಿಸಿದೆ ಅಂತ ಒಂದು ವಿಶೇಷವಾದಂತ ಒಂದು ಆಡಳಿತ ನಮ್ಮ ಗ್ರಾಮ ಪಂಚಾಯತ್ ಬಂದಾಗ ನಾವು ಮಾಡಬಹುದು ಅನ್ನೋ ಮಾತು ತರೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ಆಗಿದ್ಮೇಲೆ ಇವತ್ತಿನ ದಿನವಾಗಿ ನಮ್ಮ ಗ್ರಾಮ ಸಭಾ ಸಾಮಾಜಿಕ ಸೇವಾ ಸಂಸ್ಥೆ ಇದೊಂದು ದೊಡ್ಡ ಸಂಸ್ಥೆಗೆ ತಮ್ಮ ಮನೆ ಬಾಗಿಲಿಗೆ ಬಂದು ವೈಯಕ್ತಿಕವಾದ 10 ನಿಮಿಷ ಸಂದರ್ಶನ ಮಾಡಿ ಇದನ್ನು ಎಲ್ಲರೂ ಸದಸ್ಯರು ಅಧ್ಯಕ್ಷರು ಅವರೆಲ್ಲರೂ ಒಗ್ಗೂಡಿಸಿ ಇಡೀ ತಾಲೂಕು ಡಿಸ್ಟಿಕ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಕೇರಳ ಮಾದರಿ ಒಂದು ಸಿಸ್ಟಮ್ಯಾಟಿಕ್ ಅನ್ನೋಲ್ಲಿ ಬದಲಾಯಿಸಬೇಕು, ಇಲ್ಲಿ ನಮ್ಗಾಗ್ತಕ್ಕಂಥ ಅನ್ಯಾಯಗಳನ್ನು ಸರಿಪಡಿಸಬೇಕು ಸರ್ಕಾರ ಅಂತ ಹೇಳಿ ಕೇಳ್ಕೊಳ್ತಾ ಒಂದು ಸಂಘಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇಂಥ ಒಂದು ದೊಡ್ಡ ಸಂಸ್ಥೆಗೆ ಒಂದು ಅಭಿನಂದನಾ ಪತ್ರ ಕೂಡ ತಮಗೆ ಸಲ್ಲಿಸ್ತಾ ಇದೆ. ಇಂಥ ಒಂದು ದೊಡ್ಡ ಸಂಸ್ಥೆಗೆ ತಮ್ಮ ಅಭಿಪ್ರಾಯ ಯಾವ ತರ ಕೇಳಕ್ಕೆ ಇಷ್ಟಪಡ್ತೀವಿ? ಇದು ಉತ್ತಮವಾಗಿದೆ ಅಥವಾ ಉತ್ತಮವಾಗಿದೆ ನಿಮ್ಮ ಕಾರ್ಯಕ್ರಮ. ಇದೊಂದು ರಾಷ್ಟ್ರ ಮಟ್ಟದಲ್ಲಿ ಬೆಳೆಯಲಿ, ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಗಮನ ಹರಿಸಲಿ ಅದು ತಮ್ಮಲ್ಲಿ ಕೇಳ್ಕೊಳ್ಳುತ್ತೆ. ತುಂಬಾ ಧನ್ಯವಾದಗಳು. ಇಲ್ಲಿಯವರೆಗೆ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕಳೆದಿದ್ದಕ್ಕಾಗಿ ಗ್ರಾಮ ಸಭಾ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಹಾಗೂ ನಮ್ಮ ವೈಯಕ್ತಿಕವಾಗಿ ತಮ್ಮ ಈ ಅಭಿನಂದನಾ ಪತ್ರ ಕೊಡುವುದಕ್ಕಂತ ಅಭಿನಂದನವನ್ನು ಕೂಡ ನಾವು ತೋರಿಸ್ತೀವಿ.